ಮೂಲ ಕಾಂಗ್ರೆಸ್ಸಿಗರಿಗೆ ಗಂಡಸ್ತನ ಅನ್ನೋದೇ ಇಲ್ವಾ? ಈಗ ಮೂಲ ಕಾಂಗ್ರೆಸ್ಸಿಗರಿಗೆ ಗಂಡಸ್ತನ ಇಲ್ಲ ಅನ್ನೋದೇ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರನ್ನ ಕೆಣಕಲು ನೋಡಿದ್ದಾರೆ ಹಳ್ಳಿ ಹಕ್ಕಿ. ಸಿದ್ದರಾಮಯ್ಯನವರ ಅಹಿಂದ ರಾಜಕೀಯಕ್ಕೆ ಬಹಳ ಆಕ್ರೋಶ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯಗೆ ಪ್ರಶ್ನೆ ಕೇಳಲು ಗಂಡಸರು ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರು ಗಂಡಸ್ತನ ಇಲ್ಲದವರಂತಿದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷನ ಅಥವಾ ಅಹಿಂದ ಪಕ್ಷನ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಬಣದ ಅಹಿಂದ ಸಮಾವೇಶಕ್ಕೆ ವಿಶ್ವನಾಥ್ ಗರಂ ಆಗಿದ್ದಾರೆ. ಹಾಗಾದ್ರೆ ವಿಶ್ವನಾಥ್ ಅವರು ಈ ರೀತಿಯಾಗಿ ಮಾತನಾಡಿದ್ದು ತಪ್ಪ ಸರಿನ? ಹಾಗಾದ್ರೆ ಸಿಎಂ ಬಣದ ಅಹಿಂದ ಸಮಾವೇಶಕ್ಕೆ ವಿಶ್ವನಾಥ್ ಗರಂ ಆಗಿ ಹೋಗಿದ್ದಾರೆ. ಸಿದ್ದರಾಮಯ್ಯನವರ ಅಹಿಂದ ರಾಜಕೀಯಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ನೋಡಿ, ಮೂಲ ಕಾಂಗ್ರೆಸ್ಸಿಗರಿಗೆ ಗಂಡಸ್ತನ ಅನ್ನೋದೇ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ರೀತಿಯ ಪ್ರಶ್ನೆಯನ್ನು ಕೇಳಿದ್ರೆ ಎಷ್ಟು ಸರಿ? ಈಗ ಅವ್ರ ಮಧ್ಯೆ ರಾಜಕೀಯದ ವಿಷಯಗಳು ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೂ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳೋದು, ಸಿದ್ದರಾಮಯ್ಯಗೆ ಪ್ರಶ್ನೆ ಕೇಳಲು ಗಂಡಸರು ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸಿಎಂ ಬಣದ ಅಹಿಂದ ಸಮಾವೇಶಕ್ಕೆ ವಿಶ್ವನಾಥ್ ಗರಂ ಆಗಿ ಹೋಗಿದ್ದಾರೆ. ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ? ಅಥವಾ ಡಿಕೆಶಿ ಅವರನ್ನ ಪಟ್ಟಕ್ಕೆ ಕೂರಿಸಬೇಕು ಅಂತ ಹೇಳಿ ಛಲವನ್ನ ತೊಟ್ಟಿದ್ದಾರಾ? ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ವಿಶ್ವನಾಥ್ ಅವರು ಮೊದಲಿಂದನೂ ಕೂಡ ಮೊದಲು ಚೆನ್ನಾಗೇ ಇದ್ರು. ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಅವರಿಷ್ಟು ಬೆಳವಣಿಗೆ ಆಗೋದಕ್ಕೆ ಮೊದಲು ಕಾರಣ ಆಗಿದ್ದವರೇ ವಿಶ್ವನಾಥ್ ಆಗಿರ್ತಾರೆ. ಆಮೇಲೆ ರಾಜಕೀಯದಲ್ಲಿ ಅವರಿಬ್ಬರ ಮಧ್ಯೆ ಸಾಕಷ್ಟು ಬೆಳವಣಿಗೆಗಳು ಆಗುತ್ತೆ, ಮನಸ್ತಾಪಗಳು ಕೂಡ ಬರುತ್ತೆ. ಆ ಮನಸ್ತಾಪವನ್ನೇ ಇನ್ನೂ ಕೂಡ ಇಟ್ಕೊಂಡು ಈಗ ಡಿಕೆಶಿ ಪರ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರಾ? ಯಾತಕ್ಕೋಸ್ಕರ ಹಾಗಾದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಗಂಡಸ್ತನ ಅನ್ನೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಾರ್ಟಿ ಆಗ್ತಾ ಇದ್ವಿ ಅಥವಾ ಅಹಿಂದ ಪಾರ್ಟಿಯನ್ನಾಗಿ ಮಾಡ್ಕೊಳ್ತಾ ಇದ್ದಾರಾ? ಇದೇನು ಕಾಂಗ್ರೆಸ್ ಪಕ್ಷನ ಅಥವಾ ಅಹಿಂದ ಪಕ್ಷನ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾಕಿಷ್ಟು ಮುನಿಸು ಇರಬಹುದು, ಆದ್ರೆ ಬಹಿರಂಗವಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿರೋದು ಮೂಲ ಕಾಂಗ್ರೆಸ್ಸಿಗರನ್ನ ಕೆಣಕಲು ನೋಡಿದ್ದಾರೆ. ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಕೆಣಕೋದಕ್ಕೆ ನೋಡಿದ್ದಾರೆ? ಅಥವಾ ಡಿಕೆಶಿ ಕಡೆಗೆ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ? ಡಿಕೆಶಿ ಕೂಡ ಪಕ್ಷಕ್ಕೋಸ್ಕರ ಶ್ರಮವನ್ನ ಪಟ್ಟಿದ್ದಾರೆ, ಅವರು ಕೂಡ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳಿರುವಂತಹ ಮಾತಾ? ಅಥವಾ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ, ಡಿಕೆಶಿ ಅವರನ್ನ ಪಟ್ಟಕ್ಕೆ ಕೂರಿಸೋದಕ್ಕೆ ಬಿಡ್ತಾ ಇಲ್ವಂತಹ ಕಾರಣದಿಂದಾಗಿ ಏನಾದ್ರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಾ? ಮೂಲ ಕಾಂಗ್ರೆಸ್ಸಿಗರನ್ನ ಕೆಣಕೋದಕ್ಕೆ ಏನಾದ್ರೂ ಹೋಗ್ತಾ ಇದ್ದಾರಾ? ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಎರಡು ಬಣಗಳಾಗಿ ಹೋಗಿದೆ. ಡಿಕೆ ಪರ ಹೆಚ್ಚು ವಿಶ್ವನಾಥ್ ಫುಲ್ ಬ್ಯಾಟಿಂಗ್. ಡಿಕೆ ಶ್ರಮಕ್ಕೆ ಕಿಮ್ಮತ್ತಿಲ್ಲ, ಸಿಎಂ ಕುರ್ಚಿ ಸಿಗ್ತಿಲ್ಲ. ಪಕ್ಷಕ್ಕಾಗಿ ಡಿಕೆಶಿ ಶ್ರಮವನ್ನ ಪಟ್ಟಿದ್ದಾರೆ, ಹಣವನ್ನ ಖರ್ಚು ಮಾಡಿದ್ದಾರೆ, ಆದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಮಾತ್ರ ಸಿಗ್ತಾ ಇಲ್ಲ. ಆದ್ರೆ ವಿಶ್ವನಾಥ್ ಅವರು ಈ ರೀತಿಯಾಗಿ ಮಾತನಾಡೋದು ಎಷ್ಟು ಸರಿ? ಯಾಕೆ ಅಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ಎಲ್ಲರೂ ಕೂಡ ಶ್ರಮ ಪಟ್ಟಿರ್ತಾರೆ, ಎಲ್ಲರೂ ಕೂಡ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಕೇವಲ ಒಬ್ಬರಿಂದ ಮಾತ್ರ ಪಕ್ಷ ಬೆಳೀತಾ ಅನ್ನೋದು ಕೂಡ ತಪ್ಪಾಗುತ್ತೆ. ಕೈ ನಾಯಕ ರಾಹುಲ್ ಗಾಂಧಿಗೆ ಪಾಪ ಪುರ್ಸೋತಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಪತ್ರ ಓದೋದು ಇಲ್ಲ, ಖರ್ಗೆ ಮಾತಾಡಲ್ಲ. ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ? ಒಂದ್ ಕಡೆ ಹೇಳ್ತಾ ಇದ್ರೆ ಡಿಕೆಶಿ ಅವರನ್ನು ಪಟ್ಟದಲ್ಲಿ ಕೂರಿಸಬೇಕು ಅನ್ನುವಂಥ ಮನಸ್ಥಿತಿಯಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾರಾ? ಡಿಕೆ ಶ್ರಮಕ್ಕೆ ಕಿಮ್ಮತ್ತಿಲ್ಲ, ಡಿಕೆಶಿ ಕೂಡ ಪಕ್ಷಕ್ಕೆ ಶ್ರಮ ಪಟ್ಟಿದ್ದಾರೆ, ಅವರು ಕೂಡ ಹಣವನ್ನು ಹಾಕಿದ್ದಾರೆ ಎನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಅವರ ಮಧ್ಯೆ ಮನಸ್ತಾಪಗಳು ಇರ್ಬೋದು, ಆದ್ರೆ ಈ ರೀತಿಗೆ ಬಹಿರಂಗವಾಗಿ ಅದು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಮತ್ತೆ ಅವರ ಪರನೂ ಕೂಡ ಮಾತನಾಡ್ತಾರೆ ಕೆಲವೊಂದು ಬಾರಿ, ಮತ್ತೆ ಡಿಕೆಶಿ ಪರವೂ ಕೂಡ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಇದೊಂದು ಕಡೆ ಗೊಂದಲವನ್ನು ಕೂಡ ಮೂಡಿಸ್ತಾ ಇದೆ. ಹಾಗಾದ್ರೆ ಡಿಕೆಶಿ ಅವರನ್ನ ಪಟ್ಟಕ್ಕೆ ಕೂರಿಸೋವರೆಗೂ ಕೂಡ ವಿಶ್ವನಾಥ್ ಅವರು ಬಿಡೋದಿಲ್ವಾ? ಯಾಕಿಷ್ಟು ಬಹಿರಂಗವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ? ಮೊದಲು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ವಿಶ್ವನಾಥ್ ಅವರು ಕೂಡ ಚೆನ್ನಾಗೇ ಇದ್ರು. ಒಂದು ರೀತಿಯಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೂ ಕಾರಣ ಕೂಡ ವಿಶ್ವನಾಥ್ ಅವರೇ ಆಗಿದ್ರು ಕೂಡ ಅದು ತದನಂತರ ಸಾಕಷ್ಟು ಬೆಳವಣಿಗೆ ಕೂಡ ಆಗುತ್ತೆ ರಾಜಕೀಯದಲ್ಲಿ. ಅದಾದ ಮೇಲೆ ಅವರಿಬ್ಬರ ಮಧ್ಯೆ ಮನಸ್ತಾಪಗಳು ಕೂಡ ಹುಟ್ಕೊಳ್ಳುತ್ತೆ. ಈಗ ಆ ಮನಸ್ತಾಪವನ್ನ ಇಟ್ಕೊಂಡು ಡಿಕೆಶಿ ಅವರನ್ನ ಪಟ್ಟಕ್ಕೆ ಕೂರಿಸುವಂತ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದಾರಾ? ಮೈಸೂರಲ್ಲಿ ಮಾಜಿ ಸಚಿವ KH ವಿಶ್ವನಾಥ್ ವ್ಯಂಗ್ಯವನ್ನ ಮಾತನಾಡಿದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಒಂದೇ ಪಕ್ಷದಲ್ಲೇ ಇದ್ದುಕೊಂಡು ಎರಡು ಬಣಗಳಾಗಿ ಹೋಗಿದೆ. ಹಾಗಾದ್ರೆ ಈ ರೀತಿಯಾಗಿ ಬಣಗಳು ಆಗ್ತಾ ಇರೋದು ರಾಜಕೀಯದ ಮೇಲೆ, ಅವರ ಪಕ್ಷದ ಮೇಲೆ ಪರಿಣಾಮ ಬೀರದೆ ಬಿಡುತ್ತಾ? ಹಾಗಾದ್ರೆ ಒಂದು ಕಡೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕ್ಯಾರ್ ಅಂತ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕನ್ನ ಮೂಡ್ತಾ ಇದೆ. ಹೈಕಮಾಂಡ್ ಕೂಡ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಒಂದು ಕಡೆ ರಾಜಕೀಯ ನಾಯಕರು ಹೈಕಮಾಂಡ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಡೆಲ್ಲಿಯಲ್ಲಿ ಭೇಟಿ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಯಾವಾಗ ಇವರು ಡೆಲ್ಲಿಗೆ ಭೇಟಿ ಮಾಡೋದಕ್ಕೆ ಹೋಗ್ತಾರೆ, ಅಲ್ಲಿ ಭೇಟಿ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ರಾಹುಲ್ ಗಾಂಧಿ ಅವರು ಕ್ಯಾರೆ ಅಂತ ಇಲ್ಲ. ಹಾಗಾದ್ರೆ ಯಾತಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾಗಿ ಅಹಿತಕರ ಬೆಳವಣಿಗೆಗಳು ಆಗ್ತಾ ಇದೆ?
ಕೈ ನಾಯಕ ರಾಹುಲ್ ಗಾಂಧಿಗೆ ಪಾಪ ಪುರ್ಸೊತ್ತಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋದು ಎಷ್ಟು ಸರಿ? ಈಗ ಅವರೊಂದು ಹೇಳಿಕೆ ಈಗ ಸಾಕಷ್ಟು ಗೊಂದಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನು ಕೇಳಲು ಗಂಡಸರು ಇಲ್ವಾ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಶ್ರಮ ಪಟ್ಟಿದ್ದಾರೆ, ಡಿಕೆಶಿ ಸಹ ಕೂಡ ಆ ಒಂದು ಪಕ್ಷವನ್ನು ಕಟ್ಟೋದಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಡಿಕೆಶಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಅಫ್ಕೋರ್ಸ್ ಸಿಎಂ ಕೂಡ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಇಬ್ಬರೂ ಕೂಡ ಒಂದು ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ಒಬ್ಬರ ಕೈಯಿಂದ ಸಾಕಾಗೋದಿಲ್ಲ. ಕೇವಲ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಇದ್ದ ತಕ್ಷಣ ಒಂದು ಪಕ್ಷವನ್ನ ಇಷ್ಟರ ಮಟ್ಟಿಗೆ ಕಟ್ಟಿ ಬೆಳೆಸ್ತೀವಿ ಅನ್ನೋದು ಕೂಡ ಸಾಧ್ಯ ಇಲ್ಲ. ಅವ್ರ ಜೊತೆ ನಿಂತವರು ಕೂಡ ಸಾಕಷ್ಟು ಜನ ಇದ್ದಾರೆ. ಕೇವಲ ನನ್ನಿಂದ ಮಾತ್ರ ಬೆಳೀತು, ಅವರಿಂದ ಮಾತ್ರ ಪಕ್ಷ ಬೆಳೀತು ಅನ್ನೋದು ಕೂಡ ಅದು ಸುಳ್ಳಾಗಿರುವಂತಹ ಮಾತು. ಆದ್ರೆ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಇಷ್ಟು ಕಿತ್ತಾಟಗಳು ಯಾತಕ್ಕೋಸ್ಕರ? ಈಗ ಜನರ ಮನಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರು ಕೂಡ ಒಂದು ಮೊದಲಿದ್ದಂಥ ಒಂದು ಮನಸ್ಥಿತಿಗೂ ಈಗಿರುವಂತಹ ಮನಸ್ಥಿತಿಗೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ಈಗ ಲೋಕಲ್ ಎಲೆಕ್ಷನ್ಗಳಲ್ಲೂ ಕೂಡ ಪಟ್ಟಣ ಪಂಚಾಯತ್ ಎಲೆಕ್ಷನ್ಗಳಲ್ಲೂ ಕೂಡ ನೋಡಿದ್ವಿ, ಬಿಜೆಪಿ ಗೆದ್ದು ಬಿಗ್ತಾ ಇತ್ತು. ಹಾಗಾದ್ರೆ ಎಲ್ಲೋ ಒಂದು ಕಡೆ ಈಗ ಊರಿನಲ್ಲಿರುವಂತಹ ಜನರಾಗಿರ್ಬೋದು ಅಥವಾ ಮತದಾರರು ಒಂದು ತಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕಾರಣನೇ ಅಥವಾ ಇವರಿಬ್ಬರ ಕಿತ್ತಾಟ ಆಗ್ತಾ ಇದೆಯಾ? ಕುರ್ಚಿ ಕಿತ್ತಾಟನೇ ಏನಾದರೂ ಇವರ ಪಕ್ಷಕ್ಕೆ ಹೊಡೆತವನ್ನ ಕೊಡ್ತಾ ಇದೆಯಾ? ಅವರ ಪಕ್ಷದಲ್ಲೇ ಇಟ್ಕೊಂಡು ರಾಜಕೀಯ ನಾಯಕರು ಇಂಥ ಮಾತುಗಳನ್ನು ಆಡೋದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಈಗ ಡಿಕೆಶಿ ಹೇಗೆ ಅವ್ರು ಹೇಳ್ತಾ ಇದ್ದಾರೆ ಒಂದು ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿ, ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರ ಹಿಂದೆ ಕೂಡ ಸಂಖ್ಯಾಬಲ ಸಾಕಷ್ಟಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆ ನಿಲುವಿದೆ, ಅದೇ ರೀತಿಯಾಗಿ ಡಿಕೆಶಿ ಪರವೂ ಕೂಡ ಒಳ್ಳೆ ನಿಲುವಿದೆ. ಅದನ್ನು ಬಿಟ್ಬಿಟ್ಟು ಅವರ ಮನಸ್ತಾಪ ಇದೆ ಅವರಿಬ್ಬರು ಮಧ್ಯೆ ಅನ್ನುವಂತಹ ಕಾರಣಕ್ಕೋಸ್ಕರ ಡಿಕೆಶಿ ಮಾತ್ರ ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ ಅನ್ನುವಂತ ಹೇಳೋದು ಕೂಡ ಅಷ್ಟೊಂದು ಸರಿ ಇಲ್ಲ ಅಂತ ಕಾಣಿಸುತ್ತೆ. ಈಗ ಸಿದ್ದರಾಮಯ್ಯ ಪತ್ರ ಓದೋದು ಇಲ್ಲ, ಖರ್ಗೆ ಮಾತನಾಡಲ್ಲ, ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡೋದಕ್ಕೆ ಪಾಪ ಪುರ್ಸೊತ್ತೇ ಇಲ್ಲ ವ್ಯಂಗ್ಯವನ್ನು ಕೂಡ ಆಡ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಚಿವ ಕೆಎಚ್ ವಿಶ್ವನಾಥ್ ವ್ಯಂಗ್ಯವನ್ನ ಆಡಿದ್ದಾರೆ. ಡಿಕೆ ಶ್ರಮಕ್ಕೆ ಕಿಮ್ಮತ್ತಿಲ್ಲ, ಒಂದು ಕಡೆ ಸಿಎಂ ಬಿಡ್ತಾ ಇಲ್ಲ, ಡಿಕೆ ಪರ ಎಚ್ ವಿಶ್ವನಾಥ್ ಫುಲ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ಡಿಕೆಶಿ ಶ್ರಮವನ್ನು ಪಟ್ಟಿದ್ದಾರೆ, ಹಣವನ್ನ ಖರ್ಚು ಮಾಡಿದ್ದಾರೆ. ಆದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ. ಈ ಹಿಂದೆ ನಾನು ಕೂಡ ಪತ್ರವನ್ನು ಬರೆದಿದ್ದೆ, ಓದೋರು ಇರಲಿಲ್ಲ. ಅಂತೂ ರಾಹುಲ್ ಗಾಂಧಿ ಅವರಿಗೆ ಇವ್ರ ಜೊತೆ ಮಾತನಾಡೋದಕ್ಕೆ ಟೈಮ್ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಹೌದು, ಎಷ್ಟೊಂದು ಬಾರಿ ಡಿಕೆಶಿ ಅವರಾಗಿರ್ಬೋದು, ಸಿಎಂ ಆಗಿರಬಹುದು, ದೆಹಲಿಯಲ್ಲಿ ಮೀಟ್ ಮಾಡೋದಕ್ಕೆ ಅಂತಲೂ ಕೂಡ ಹೋಗಿರುವಂತಹ ಕಾರಣಗಳು ಕೂಡ ಸಾಕಷ್ಟಿದೆ. ಆದರೂ ಕೂಡ ಒಂದು ಬಾರಿಯೂ ಕೂಡ ರಾಹುಲ್ ಗಾಂಧಿ ಅವರು ರಾಜಕೀಯದ ಇಷ್ಟು ಕುರ್ಚಿ ಕಿತ್ತಾಟಗಳು ಆಗ್ತಾ ಇದ್ರು ಕೂಡ ಒಂದೇ ಒಂದು ಬಾರಿಯೂ ಕೂಡ ಒಲವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಈಗ ನೋಡಿದ್ರೆ ಅವರು ದೆಹಲಿಯ ಬಿಟ್ಟು ಈಗ ಪ್ರವಾಸಕ್ಕೂ ಕೂಡ ಹೋಗಿದ್ದಾರೆ. ಹಾಗಾದ್ರೆ ಡಿಕೆಶಿ ಅವರು ಕೂಡ ಭೇಟಿ ಮಾಡೋದಕ್ಕೆ ಹೋಗಿದ್ರು, ಸಿಎಂ ಕೂಡ ಮೊನ್ನೆ ಭೇಟಿ ಮಾಡೋದಕ್ಕೆ ಹೋಗಿದ್ರು, CWC ಸಭೆ ನಿಮಿತ್ತ ಹೋಗಿದ್ದಂಥವ್ರು ಕೂಡ ಅಲ್ಲೂ ಕೂಡ ಆ ಸಭೆಯಲ್ಲಿ ರಾಜಕೀಯದ ಬಗ್ಗೆ ಚರ್ಚೆ ಆಗಲಿಲ್ಲ. ತದನಂತರ ರಾಹುಲ್ ಗಾಂಧಿ ಅವರ ಜೊತೆ ಸಪರೇಟ್ ಆಗಿ ಮಾತನಾಡೋಣ ಅಂತ ಹೇಳಿ ಕೂಡ ಹೋಗಿದ್ರು. ಮೊದಲು ಹೇಳಿದ್ರು ನಾನು CWC ಸಭೆಗೆ ಹೋಗೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಅದಾದ್ಮೇಲೆ ಮನಸ್ಸನ್ನ ಬದಲಾಯಿಸಿಕೊಂಡು ಹೋಗಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಾಜಕೀಯ ನಿಲುವುಗಳ ಬಗ್ಗೆ ಚರ್ಚೆಗಳನ್ನು ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಆ ಸಭೆಗೆ ಹೋಗಿದ್ರು. ಆ ಸಭೆಗೆ ಹೋದ್ರೂ ಕೂಡ ಆ ಸಭೆಯಲ್ಲೂ ಕೂಡ ಯಾವುದೇ ಚರ್ಚೆಗಳು ಆಗಲಿಲ್ಲ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಈಗ ವಿಶ್ವನಾಥ್ ಅವರು ಕೊಡ್ತಾ ಇರುವಂತ ಹೇಳಿಕೆಗಳು ಬಹಳ ಕುತೂಹಲವನ್ನ ಮೂಡಿಸೋದ್ರ ಜೊತೆಗೆ ಸಾಕಷ್ಟು ಗೊಂದಲವನ್ನು ಕೂಡ ಮೂಡಿಸ್ತಾ ಇದೆ. ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡಿದರೆ? ಮೂಲ ಕಾಂಗ್ರೆಸ್ಸರಿಗೆ ಗಂಡಸ್ತನ ಅನ್ನೋದೇ ಇಲ್ವಾ? ಯಾಕೆ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ? ಡಿಕೆಶಿ ಕೂಡ ಅಷ್ಟೇ ಶ್ರಮವನ್ನ ಪಟ್ಟಿದ್ದಾರೆ, ಅವರು ಕೂಡ ಹಣವನ್ನ ಖರ್ಚು ಮಾಡಿದ್ದಾರೆ, ಅವರು ಕೂಡ ಪಟ್ಟಕ್ಕೆ ಏರ್ಬೇಕು ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಪಕ್ಷಕ್ಕಾಗಿ ಯಾರು ದುಡಿದ್ರು, ಪಕ್ಷಕ್ಕೋಸ್ಕರ ಯಾರು ಹಣವನ್ನ ಹಾಕಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಅಲ್ಲಿ ಹೈಕಮಾಂಡ್ ನಿರ್ಧಾರವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಹೈಕಮಾಂಡ್ ಯಾಕೋ ಒಲವನ್ನ ತೋರಿಸ್ತಾ ಇಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಹಾಗಾದ್ರೆ ಬಹಿರಂಗವಾಗಿ ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ? ಇಷ್ಟು ಕಿತ್ತಾಟಗಳು ಆಗ್ತಾ ಇದ್ರೂ ಕೂಡ ಒಂದು ಕನ್ಕ್ಲೂಷನ್ ಅನ್ನೋದು ಕೂಡ ಬರ್ತಾ ಇಲ್ಲ ಹೈಕಮಾಂಡ್. ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿಯಾಗಿ ಗೊಂದಲಗಳು ಮೂಡ್ತಾ ಇದೆ ರಾಜಕೀಯದಲ್ಲಿ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಕೊಡ್ತಾ ಇದೆ. ಡಿಕೆ ಪರ ಎಚ್ ವಿಶ್ವನಾಥ್ ಫುಲ್ ಬ್ಯಾಟಿಂಗ್. ಡಿಕೆ ಶ್ರಮಕ್ಕೆ ಕಿಮ್ಮತ್ತಿಲ್ಲ, ಸಿಎಂ ಕುರ್ಚಿ ಸಿಗ್ತಾ ಇಲ್ಲ. ಮೂಲ ಕಾಂಗ್ರೆಸ್ಗೆ ಗಂಡಸ್ತನ ಅನ್ನೋದೇ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಹೆಚ್ಚು ಶ್ರಮವನ್ನ ಪಟ್ಟಿದ್ದಾರೆ, ಆದ್ರೂ ಕೂಡ ಅವರು ಪಟ್ಟಂತ ಶ್ರಮಕ್ಕೆ ಪ್ರತಿಫಲ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಹೋಗ್ತಾ ಇಲ್ಲ?
ನಾನು ಕೂಡ ಈ ಹಿಂದೆ ಪತ್ರವನ್ನ ಬರೆದಿದ್ದೆ, ಆದ್ರೆ ಓದೋರು ಯಾರು ಇರಲಿಲ್ಲ. ಕೈ ನಾಯಕ ರಾಹುಲ್ ಗಾಂಧಿಗೆ ಪಾಪ ಪುರ್ಸೊತ್ತಿಲ್ಲ ಎನ್ನುವಂಥ ಒಂದು ವ್ಯಂಗ್ಯವನ್ನ ಮಾತನಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಅಷ್ಟೇ ರಾಜಕೀಯ ನಾಯಕರು ಹೇಳ್ತಾರೆ, ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಖರ್ಗೆ ಅವರು ಮಾತ್ರ ಮಾತನಾಡ್ತಾ ಇದ್ದಾರೆ. ಖರ್ಗೆ ಅವರು ಇಲ್ಲಿರುವಂಥ ಇವರ ನಿಲುವುಗಳನ್ನ ತೆಗೆದುಕೊಂಡು ಹೋಗಿ ಇವರ ಅಭಿಪ್ರಾಯವನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಹೈಕಮಾಂಡ್ಗೆ ತಿಳಿಸ್ತಾ ಇದ್ದಾರಾ, ಅಥವಾ ಹೈಕಮಾಂಡ್ ಅದಕ್ಕೆ ಏನಾದರೂ ಬೆಂಬಲವನ್ನ ಸೂಚಿಸ್ತಾ ಇದೆಯಾ? ಬೆಂಬಲವನ್ನ ಸೂಚನೆ ಮಾಡಿದ್ರೂ ಕೂಡ ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಯಾಕೆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ಹಾಗಾದ್ರೆ ವಿಶ್ವನಾಥ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವುದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಸಿಎಂ ಬಣದ ಅಹಿಂದ ಸಮಾವೇಶಕ್ಕೆ ವಿಶ್ವನಾಥ್ ಗರಂ ಆಗಿದ್ದಾರೆ.